ವಿದ್ಯಾರ್ಥಿಗಳ ಹೆಸ್ಕಾಂ ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ. ಏನೈತಿ ನಾನು ಮೊದಲೇ ಹಿಡಿದು ಅಂತೀನಿ, ನಾನು ಟೆಲಿಗ್ರಾಮ್ದಾಗ ಐತಿ ಮೆಸೇಜ್ ಮಾಡ್ಕೊತಾನೆ ಇದ್ರಿ, ಸರ್ ಹೆಸ್ಕಾಂ ಬಗ್ಗೆ ಅಪ್ಡೇಟ್ ನೀಡ್ರಿ ಅಂತೇಳಿ. ನಾ ಹೆಸ್ಕಾಂ ಬಗ್ಗೆ ಯಾವುದೂ ಒಂದು ಅಪ್ಡೇಟ್ ನೀಡಿದ್ದಿಲ್ಲ. ಎದಕ್ಕೆ ನೀಡಿದ್ದಿಲ್ಲ ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಸೊ ಅಣ್ಣೇನಪ್ಪ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಪ್ರತಿಯೊಂದು ಹೆಸ್ಕಾಂ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೋರಿ. ಯಾಕಂದರೆ ಹೆಸ್ಕಾಂ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರೋಂಗಂತಿ ಟೋಟಲ್ ಆಗಿ ಹೆಸ್ಕಾಂ ಒಳಗೆ 560 ವೇಕೆನ್ಸಿ ಕಾಲ್ಫಾರ್ ಮಾಡಿದ್ರು. ಅದರೊಳಗೆ 60 ಬ್ಯಾಕ್ಲಾಗ್ ಹುದ್ದೆಗಳು ಎರಡು ಏನೈತಿ ಕೂಡಿಸಿ ಏನೈತಿ ಟೋಟಲ್ ಆಗಿ 560 ವೇಕೆನ್ಸಿ. ಯಾವಾಗ ಅಂದರೆ 2024 ಅಕ್ಟೋಬರ್ದಂದು ಏನೈತಿ ನೋಟಿಫಿಕೇಶನ್ ಆಗಿತ್ತು. ನೋಟಿಫಿಕೇಶನ್ ಆದಮೇಲೆ ಏನೈತಿ ಸಹನ ಶಕ್ತಿ ಪರೀಕ್ಷೆ ಆದಮೇಲೆ 1 ವರ್ಷ ಆದಮೇಲೆ ಏನೈತಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಏನೈತಿ ಪ್ರಕಟಣೆ ಮಾಡಿಲ್ಲ. ಯಾವಾಗ ಅಂದರೆ 1/5 ಏನೈತಿ ದೈಹಿಕ ಪರೀಕ್ಷೆ ಕೈಗೊಂಡಿದ್ರು 2800 ವಿದ್ಯಾರ್ಥಿಗಳು. ಟೋಟಲ್ ಆಗಿ 2800 ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ 1/5 ದೈಹಿಕ ಪರೀಕ್ಷೆ ಏನೈತಿ ಕೈಗೊಂಡಿದ್ರು. ಅದು ಆದಮೇಲೆ ಮತ್ತೆ 1 ವರ್ಷ ಆದರೂ ಏನೈತಿ ಹೆಸ್ಕಾಮ್ದು ಯಾವುದೊಂದು ಅಪ್ಡೇಟ್ ಇಲ್ಲ. ಈ ಯಾವುದೋ ಒಂದು ಅಪ್ಡೇಟ್ ಇಲ್ಲ. ಮತ್ತು ಕೇಳಂತ ಏನು ಹೇಳತ್ತಂದ್ರೆ ಉಪಚುನಾವಣೆ ಮುಗಿಲಿ, ಅದಾದ್ಮೇಲೆ ಐತಿ ಹೆಸ್ಕಾಂ ರಿಸಲ್ಟ್ ಪಬ್ಲಿಷ್ ಮಾಡ್ತಾನೆ ತನತಾದ್ರು. ಮತ್ತು ಚುನಾವಣೆ ಯಾವಾಗ ಮುಗಿತೈತಿ ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ರಿ ಹಲವಾರು ವಿದ್ಯಾರ್ಥಿ ವೇಟ್ ಮಾಡತ್ತಾರ. ಕೆಲವೊಂದು ವಿದ್ಯಾರ್ಥಿ ಐತಿ ನಂದು ಏನೈತಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನ ನೇಮ್ ಬರ್ತೈತಿ, ನನಗೂ ಕೂಡ ಜಾಬ್ ಸಿಗ್ತೈತಿ ಅಂತ ಹಲವಾರು ವಿದ್ಯಾರ್ಥಿ ಐತಿ ಕನಸನ್ನು ಹೊತ್ಕೊಂಡು ಕೊಟ್ಟಿರ್ತಿರ್ತಾರೆ. ಆದರೆ ಏನು ಮಾಡಿದೆ ಹೆಸ್ಕಾಂ ಐತಿ ನಿಗಮದವ್ರು ಐತಿ ರಿಸಲ್ಟ್ ಬಿಡಾಯ್ತಿಲ್ಲ, ತಾತ್ಕಾಲಿಕ ಆಯ್ಕೆ ಪಟ್ಟಿನೇ ಬಿಡೋರು. ಹಂಗೆ ಏನೈತಿ ಇಂದು ಬರ್ತೈತಿ ನಾಳೆ ಬರ್ತೈತಿ ಬರೀ ಹಿಂಗೆ ಅನ್ಕೋತ ಹೊಂಟಿರ್ತಿರ್ತಾರೆ. ನಾನು ಏನೈತಿ ಅದಕ್ಕಾಗಿ ಏನೈತಿ ಕರೆಕ್ಟ್ ನಿಮ್ಗೆ ಹೇಳ್ಬೇಕಂತ ಹೇಳಿ ಯಾವುದೊಂದು ವೀಡಿಯೋ ಮಾಡಿಲ್ಲ. ನೀವು ಹಲವಾರು ನನಗೆ ಕೇಳ್ತಿದ್ರಿ, ನಾನು ಯಾವುದಂದ್ರೆ ಬೆಸ್ಕಾಂ ಮಾಡಿದಾಗ ಕೇಳ್ತಿದ್ರಿ, ಮೆಸ್ಕಾಂ ವಿಡಿಯೋ ಮಾಡಿದಾಗ ಕೇಳ್ತಿದ್ರಿ, ಸರ್ ಹೆಸ್ಕಾಂ ಬಗ್ಗೆ ಒಂದು ಮಾಡಿ ತಿಳಿಸಿರಿ ಅಂತ ಅಂತಿದ್ರಿ. ಎದಕ್ಕೆ ಮಾಡಿದ್ದಿಲ್ಲ ಅಂದರೆ ಇದೇ ಕಾರಣಕ್ಕೆ ಮಾಡಿದ್ದಿಲ್ಲ, ಅದ್ರ ಬಗ್ಗೆ ಏನೂ ಒಂದು ಅಪ್ಡೇಟ್ ಇದ್ದಿದ್ದಿಲ್ಲ. ಯಾಕಂದ್ರೆ ಮೊದಲು ಒಂದು ವೀಡಿಯೋ ಮಾಡಿ ನೋಡಿರ್ಬೇಕು ನೀವು ಆಲ್ಮೋಸ್ಟ್ ಐತಿ. KSRTC ಏನೈತಿ 9ನೇ ತಾರೀಕು ಏನೈತಿ ಎಕ್ಸಾಮ್ ಇತ್ತು, ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿರ್ತಾರೆ. ಎದಕ್ಕೆ ಪೋಸ್ಟ್ಪೋನ್ ಮಾಡ್ಯಾರ ಅಂದರೆ ಉಪಚುನಾವಣೆ ಸಂಬಂಧ ಏನೈತಿ ಅದನ್ನು ಪೋಸ್ಟ್ಪೋನ್ ಮಾಡಿರ್ತಿರ್ತಾರೆ. ಇಲ್ಲಿ ನೋಡಿರಿ ಉಪಚುನಾವಣೆ ಆಗಂದ್ಲೆ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾ ತಂದಾರು. ಉಪಚುನಾವಣೆ ಆದಮೇಲೆ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಮತ್ತು ಇವ್ರ ಪ್ರಕಾರ ಹೋದ್ರೆ ಏನೈತಿ ಉಪಚುನಾವಣೆ ಯಾವಾಗ ಮುಗಿತೈತಿ, ಯಾವಾಗ ಮುಗಿತೈತಿ. ಕೆಲವೊಂದು ವಿದ್ಯಾರ್ಥಿಗಳು ನಾನು ಕೇಳ್ತಿದ್ರಿ, ಸರ್ ಉಪಚುನಾವಣೆ ಯಾವಾಗ ಎಂಡ್ ಆಕೈತಿ ಅಂತೇಳಿ. ಇಲ್ಲಿ ನೋಡಿರಿ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಅಪ್ಡೇಟ್ ತಿಳಿಸ್ಬಿಡ್ತಾನೆ, ಅದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತಾನೆ. ಇಲ್ಲಿ ನೋಡಿರಿ ಅವ್ರ ಪ್ರಕಾರ ಏನೈತಿ, ಯಾಕಂದರೆ ಏಪ್ರಿಲ್ 15ನೇ ತಾರೀಕು ನೀನು ಏನೈತಿ ನ್ಯೂಸ್ ಪೇಪರ್ ಕೂಡ ಪ್ರಜಾವಾಣಿ ನ್ಯೂಸ್ ಪೇಪರ್ ಒಳಗೆ ಐತೀನಿ ವಿದ್ಯಾರ್ಥಿಗಳು ಮನವಿಯನ್ನು ಮಾಡಿದ್ದಾರೆ. ಆ ಮನವಿ ಕೂಡ ಐತಿ ನ್ಯೂಸ್ ಪೇಪರ್ ಕೂಡ ಏನೋ ಪಬ್ಲಿಷ್ ಮಾಡಿರ್ತಿರ್ತಾರೆ. ಅದ್ರೊಳಗೆ ಏನೈತಿ ಏನು ಹೇಳ್ಯಾರ ಅಂದರೆ ಉಪಚುನಾವಣೆ ಆದಮೇಲೆ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ ಅಂತ ಹೇಳ್ಯಾರು. ಉಪಚುನಾವಣೆ ಆದಮೇಲೆ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಉಪಚುನಾವಣೆ ಯಾರು ನೋಡಿರಿ ಯಾವಾಗಂದ್ರೆ ಡೇಟ್ಸ್ ಬಗ್ಗೆ ನೋಡಿರಿ. ಉಪಚುನಾವಣೆ ಡೇಟ್ಸ್ 1ನೇ ಏನೈತಿ ಮಾರ್ಚ್ 16ರಂದು ಉಪಚುನಾವಣೆ ಪ್ರಕಟಣೆ ಆಗಿತ್ತು. ಮಾರ್ಚ್ 16 ಏನೈತಿ ಉಪಚುನಾವಣೆ ಪ್ರಕಟಣೆ ಆಗಿತ್ತು. ಅದಾದಮೇಲೆ ಏನೈತಿ ಮಾರ್ಚ್ 24ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ. ಮಾರ್ಚ್ 16 ಉಪಚುನಾವಣೆ ಪ್ರಕಟಣೆ ಆಗಿತ್ತು. ಮಾರ್ಚ್ 24 ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಇತ್ತು. ಸೊ ಇದ್ರ ಜೊತೆಗೆ ಏಪ್ರಿಲ್ 9 ಏನೈತಿ ಎಲೆಕ್ಷನ್. ಅಂಡರ್ಸ್ಟ್ಯಾಂಡ್ ಆಗತ್ತೈತಿ. ಏಪ್ರಿಲ್ 9 ಇವತ್ತು ಡೇಟ್ ಇವತ್ತು ಏಪ್ರಿಲ್ 6. ಇನ್ನು 3 ದಿನ ಆದಮೇಲೆ ಏನೈತಿ ಎಲೆಕ್ಷನ್ ಆಕೈತಿ. ಏನು ನ್ಯೂಸ್ ಪೇಪರ್ ಒಳಗೆ ಏನು ಹೇಳ್ಯಾರ ಅಂದ್ರೆ ಎಲೆಕ್ಷನ್ ಎಂಡ್ ಆದಮೇಲೆ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಂತ ಹೇಳ್ಯಾರು. ರಿಸಲ್ಟ್ ಪಬ್ಲಿಷ್ ಮಾಡ್ತಂತ ಹೇಳ್ಯಾರು. ಮತ್ತು ಅದೇನು ನ್ಯೂಸ್ ಪೇಪರ್ ಬೇಕಂತ ಹೇಳಿ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅದನ್ನು ಶೇರ್ ಮಾಡಿರೋದು. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ಜಾಯ್ನ್ ಆಗಿರಿ, ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗಿರಿ. ಇಲ್ಲಿ ನೋಡಿರಿ ಏಪ್ರಿಲ್ 9 ಎಲೆಕ್ಷನ್, ಈ ಬರುವ 9ನೇ ತಾರೀಕು. ಇವತ್ತು ಏಪ್ರಿಲ್ 6, 7, 8, 9 ಕೇವಲ 3 ದಿನ ಐತಿ. 3 ದಿನ ಆಡ್ತೈತಿ ಎಲೆಕ್ಷನ್ ನಡೀತೈತಿ. ಎಲೆಕ್ಷನ್ ನಡೆದು ಆದಮೇಲೆ ಐತಿ ರಿಸಲ್ಟ್ ಪಬ್ಲಿಷ್ ಮಾಡೋಂಗಿಲ್ಲ. ಅವ್ರು ಹೇಳಿರೋ ಪ್ರಕಾರ ಏನೈತಿ ಎಲೆಕ್ಷನ್ ಎಂಡ್ ಆದಮೇಲೆ. ಮತ್ತು ಎಲೆಕ್ಷನ್ ಯಾವಾಗ ಎಂಡ್ ಆಕಾವು ಇಲ್ಲಿ ನೋಡಿರಿ. ಫಲಿತಾಂಶ ಯಾವ ಪ್ರಕಟಣೆ ಆಕತಿ ಮೇ 4ರಂದು ಫಲಿತಾಂಶ ಪ್ರಕಟಣೆ ಆಕತಿ. ಈಗ ಬರುವ 9ನೇ ತಾರೀಕು ಎಲೆಕ್ಷನ್ ನಡೀತಿ. ಎಲೆಕ್ಷನ್ ನಡೆದು ಆದಮೇಲೆ ಏನೈತಿ ಎಲೆಕ್ಷನ್ ಯಾವಾಗ ಪಬ್ಲಿಷ್ ಮಾಡ್ತಾರೆ ಅಂದ್ರೆ ಮೇ 4ರಂದು ಏನೈತಿ ಫಲಿತಾಂಶ ಪ್ರಕಟಣೆ ಮಾಡ್ತಾರೆ. ನನ್ನ ಪ್ರಕಾರ ಈಗ ಹೇಳೋದು ನೋಡಿರಿ ಎಕ್ಸೆಪ್ಟೆಡ್ ಆಗಿ ಇವಾಗ ಬರ್ಬೋದು ರಿಸಲ್ಟ. ನಾನು ಕೇಳ್ತೀರಿ ಸರ್ ಎಕ್ಸೆಪ್ಟ್ ಆಗಿ ಒಂದು ಡೇಟ್ ಹೇಳ್ರಿ ಅಂತೇಳಿ. ಈಗ ಹೇಳೋದು ನೋಡಿರಿ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ತೈತಿ ಅಂತ ರಿಸಲ್ಟ್. ಇಲ್ಲಿ ನೋಡಿರಿ ಮೇ 4ನೇ ತಾರೀಕು ಏನೈತಿ ಫಲಿತಾಂಶ ಪ್ರಕಟಣೆ ಆಕತಿ. ಮೇ 4ಕ್ಕೆ ಏನೈತಿ ಫಲಿತಾಂಶ ಪ್ರಕಟಣೆ ಆತಂದ್ರೆ ಎಲ್ಲ ಕ್ಲೋಸ್. ಎಲೆಕ್ಷನ್ ಇದೆ ಅಂತ A to Z ಕ್ಲೋಸ್ ಆಗಿರ್ತೈತಿ. ಇವರು ಹೆಸ್ಕಾಮ್ದವ್ರು ಏನು ಹೇಳ್ತಿದ್ರು ಇದ್ರ ಮೇಲೆ ಏನೈತಿ ಹಾಕತ್ತಿದ್ರು, ಇದು ಯಾವುದಂದ್ರೆ ಎಲೆಕ್ಷನ್ ಮುಗಿದಾದ್ಮೇಲೆ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾನೆ ಅಂಥೇಳಿ. ಮತ್ತು ಮೇ 4ನೇ ತಾರೀಕು ಎಲೆಕ್ಷನ್ ಎಂಡ ಫಲಿತಾಂಶ ಕೂಡ ಪ್ರಕಟಣೆ ಆಗಿರ್ತೈತಿ. ಅದಾದಮೇಲೆ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಈಗ ಎಕ್ಸೆಪ್ಟೆಡ್ ನಾನು ಡೇಟ್ ಹೇಳ್ತು ನೋಡಿರಿ. ಮೇ 5ರಿಂದ ಮೇ 9ನೇ ತಾರೀಕು ಏನೈತಿ ರವಿವಾರ ಐತಿ. 9ನೇ ತಾರೀಕು ಏನೈತಿ ಶನಿವಾರ ಐತಿ. 10ನೇ ತಾರೀಕು ಏನೈತಿ ರವಿವಾರ ಐತಿ.
9ನೇ ತಾರೀಕು ಶನಿವಾರ ಐತಿ, ಸ್ಯಾಟರ್ಡೆ ಐತಿ, 10ನೇ ತಾರೀಕು ಐತಿ, ಸಂಡೇ ಐತಿ. ಇಲ್ಲಿ ನೋಡಿರಿ ರಿಸಲ್ಟ್ ಯಾವಾಗ ಬರ್ಬೋದು, ಮೇ 5ರಿಂದ ಮೇ 9 ಇಟ್ರ ಒಳಗಾಗಿ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಮೇನಾಗಿ ಏನು ಹೇಳ್ಯಾರಂದ್ರೆ ಎಲೆಕ್ಷನ್ ಎಂಡ್ ಆದಮೇಲೆ ಏನೈತಿ ರಿಸಲ್ಟ್ ಅನ್ನೋದಂತೆ ಪಬ್ಲಿಷ್ ಮಾಡ್ತಾರೆ. ಮತ್ತು ರಿಸಲ್ಟ್ 4ನೇ ತಾರೀಕು ಏನೈತಿ ಫಲಿತಾಂಶ ಪ್ರಕಟಣೆ ಮಾಡ್ಯಾರಂದ್ರೆ ಅವ್ರದ್ದು ಒಟ್ಟು ಕ್ಲೋಸ್ ಆಕತಿ. ಕ್ಲೋಸ್ ಆದಮೇಲೆ ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಈಗ ಏನೈತಿ ಅವ್ರು ಹೇಳಿರೋ ಪ್ರಕಾರ ಏನೈತಿ ಒಟ್ಟು ರೆಡಿ ಮಾಡ್ಯಾರ, ಒಟ್ಟು ಏನೈತಿ ಫೈನಲ್ ಸ್ಟೇಜಿಗೆ ಬಂದೈತಿ. ಇದ್ರ ಸಲುವಾಗಿ ಏನೈತಿ ಮುಂದೂಡಿಕೆ ಮಾಡ್ಯಾರ, ಇದೇ ಎಂಡ್ ಆದಮೇಲೆ ಏನೈತಿ ರಿಸಲ್ಟ್ ಅಂತ ಪಬ್ಲಿಷ್ ಮಾಡಬೇಕು. ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ವೇಟ್ ಮಾಡಿರಿ, ಇಷ್ಟು ದಿನ ವೇಟ್ ಮಾಡಿರಿ. ಈಗಾಗಲೇ ಏನೈತಿ ಮೆಸ್ಕಾಮು ಪೂರ ಕ್ಲೋಸ್ ಆಗೈತಿ. ಸೊ ಅದ್ರ ಜೊತೆ ಬೆಸ್ಕಾಮ್ ಏನೈತಿ ಫೈನಲಿಸ್ಟ್ ಬರೋದು ಒಂದೇ ಉಳ್ದೈತಿ. ಅದು ಏನೈತಿ ಬರ್ಬೋದು, ಈ ನೆಕ್ಸ್ಟ್ ವೀಕ್ ಬರ್ಬೋದು. ಬೆಸ್ಕಾಮ್ ಐತಿ ನೆಕ್ಸ್ಟ್ ವೀಕ್ ಏನೈತಿ ಬರೋ ಚಾನ್ಸಸ್ ಹೆಚ್ಚೈತಿ. ಅದಕ್ಕೆ ಏನೈತಿ ಆಕ್ಷೇಪಣೆ ಸಲ್ಲಿಕೆ ಆಗ್ಯಾವು, ಹಂಗೆ ತಂದಿದ್ರು. ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗ್ಯಾವ. ಅದ್ರ ಸಂಬಂಧಿ ಮತ್ತೆ ಏನೈತಿ ಬೆಸ್ಕಾಮ್ ಸ್ವಲ್ಪ ಲೇಟ್ ಆಗೈತಿ. ಆಕ್ಷೇಪಣೆ ಸಲ್ಲಿಕೆ ಆದ್ರೆ ಮತ್ತೆ ಏನೈತಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೂ ಅಂತಿಮ ಆಯ್ಕೆ ಪಟ್ಟಿಗೂ ಮತ್ತೆ ಚೇಂಜಸ್ ಆಕೈತಿ. ತಾತ್ಕಾಲಿಕ ಆಯ್ಕೆ ಪಟ್ಟಿಗೂ ಮತ್ತು ಅಂತಿಮ ಆಯ್ಕೆ ಪಟ್ಟಿಗೂ ಚೇಂಜ್ ಆಕೈತಿ. ಇಲ್ಲಿ ನೋಡಿರಿ ಹೆಸ್ಕಾಮ್ದು ಈ ರೀತಿಯಾಗಿ ಮಾಹಿತಿ ಇದಿರ್ತದೆ. ಇನ್ನೊಂದು ಡೇಟ್ ಹೇಳ್ತು ನೋಡಿರಿ, ಮೇ 5ರಿಂದ ಮೇ 9 ಈ ಡೇಟ್ ಒಳಗಾಗಿ ಹೆಸ್ಕಾಮ್ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಪ್ರತಿಯೊಂದು ವಿದ್ಯಾರ್ಥಿಗಳು ವೇಟ್ ಮಾಡಿರಿ. ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಇನ್ನೊಂದು ಏನಪ್ಪ ಅಂದರೆ ಚಾನಲ್ ಫಸ್ಟ್ ಆಗಿ ನೋಡುವಂಥ ಪ್ರತಿಯೊಂದು ಹೆಸ್ಕಾಮ್ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಹೆಸ್ಕಾಮ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ನಾನು ಪ್ರತಿಯೊಂದು ವಿದ್ಯಾರ್ಥಿಗಳು ಕೇಳ್ತಿದ್ರೆ ಸರ್ ಹೆಸ್ಕಾಮ್ ಬಗ್ಗೆ ವಿಡಿಯೋ ಮಾಡಿರಿ ಅಂತೇಳಿ. ನಾ ಏನೈತಿ ಎಕ್ಸೆಪ್ಟೆಡ್ ಆಗಿ ನಿಮಗೆ ಹೇಳೋದು ಇಂದು ಬರ್ತೈತಿ ಅಂದು ಬರ್ತೈತಿ ಅಂತೇಳಿ ನಾ ಕರೆಕ್ಟ್ ಹೇಳ್ಬೇಕಂತೇಳಿ ಒಟ್ಟೆ ಏನು ಹೆಸ್ಕಾಮ್ ವಿಡಿಯೋನ ಮಾಡಿಲ್ಲ, ಒಂದೇನು ಹೆಸ್ಕಾಮ್ ವಿಡಿಯೋನ ಮಾಡಿಲ್ಲ. ಎದಕ್ಕಂದ್ರೆ ಇದ್ರ ಸಲುವಾಗಿ ಏನೈತಿ ಹೆಸ್ಕಾಮ್ದು ಯಾವುದೂ ವಿಡಿಯೋ ಮಾಡಿಲ್ಲ. ಯಾಕಂದ್ರೆ ನಿಮಗೆ ಏನೈತಿ ಒಂದು ಡೇಟ್ ಹೇಳೋದು, ಆ ಡೇಟ್ ನೀವು ಕಾಯ್ದು ಮತ್ತು ಅವ ರಿಸಲ್ಟ್ ಪಬ್ಲಿಷ್ ಮಾಡೋಂಗಿಲ್ಲ. ಮತ್ತು ಏನೈತಿ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಮೆಸೇಜ್ ಮಾಡೋದು, ಸರ್ ನೀವು ಹೇಳಿದ ತಾರೀಕು ಏನೈತಿ ರಿಸಲ್ಟ್ ಬಂದಿಲ್ಲ. ಮತ್ತು ಯಾವುದಂದ್ರೆ ಟೆಲಿಗ್ರಾಮ್ದಾಗೂ ಏನೈತಿ ಮೆಸೇಜ್ ಮಾಡೋದು, ನೀವು ಹೇಳಿದ ತಾರೀಕು ಬಂದಿಲ್ಲ ಅಂತೇಳಿ. ನಾ ಅದಕ್ಕಾಗಿ ಏನೈತಿ ಕರೆಕ್ಟ್ ಹೇಳಬೇಕಂತೇಳಿ ಯಾವುದೂ ಒಂದು ವಿಡಿಯೋ ಮಾಡಿಲ್ಲ. ಹೆಸ್ಕಾಮ್ ನೀತಿ ಯಾವುದು ಒಂದು ವಿಡಿಯೋ ಮಾಡಿಲ್ಲ. ಈಗ ಹೇಳ್ತು ನೋಡ್ರಿ ಮೇ 5ರಿಂದ ಮೇ 9 ಈ ಡೇಟ್ ಒಳಗಾಗಿ ಏನೈತಿ ಹೆಸ್ಕಾಮ್ದು ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಪ್ರತಿಯೊಂದು ವಿದ್ಯಾರ್ಥಿ ವೇಟ್ ಮಾಡಿರಿ. ಹೆಸ್ಕಾಮ್ ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ಏನೈತಿ ನೆಕ್ಸ್ಟ್ ಪ್ರೊಸೆಸ್ ಏನಿರ್ತೈತಿ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ಹೆಸ್ಕಾಮ್ದು ಏನೈತಿ ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ಏನೈತಿ ನೆಕ್ಸ್ಟ್ ಏನೇನು ಪ್ರೊಸೆಸ್ ಇರ್ತೈತಿ, ಏನೇನು ಡಾಕ್ಯುಮೆಂಟ್ಸ್ಗಳು ನಿಮ್ಗೆ ಬೇಕು, ಇದ್ರ ಬಗ್ಗೆ ಏನೈತಿ ಮತ್ತೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನೀವು ಚಾನಲ್ ಏನೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾ ಹೆಸ್ಕಾಮ್ದು ಯಾವುದೇ ಒಂದು ವಿಡಿಯೋ ಮಾಡಿನಿ ಅಂದರು ನಿಮಗೇನೈತಿ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ನಾ ಯಾವುದೇ ಒಂದು ವಿಡಿಯೋ ಮಾಡಿನಂದ್ರು ನಿಮಗೆ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದೆ ಏನೈತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ವಿಡಿಯೋನು ಆದಷ್ಟು ಏನೈತಿ ಹೆಸ್ಕಾಮ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಏನೈತಿ ವಿಡಿಯೋನ ಶೇರ್ ಮಾಡಿರಿ.